ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನಗಳ ಕಾಲದ ಮಹತ್ವದ ಇಸ್ರೇಲ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಪ್ರಧಾನಿ ಇಸ್ರೇಲ್ಗೆ ಹೋಗಿ ಇಳಿದಾಗಿದೆ. ಇಸ್ರೇಲ್ನಲ್ಲಿ ಅವರಿಗೆ ಅದ್ಧೂರಿಯಾದಂತಹ ಸ್ವಾಗತ ಸಿಕ್ಕಿದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತನ್ನೆಲ್ಲ ಪ್ರೋಟೋಕಾಲನ್ನು ಬದಿಗಿಟ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸೋದಕ್ಕೆ ಏರ್ಪೋರ್ಟ್ಗೆ ಬಂದಿದ್ರು. ಸಾಮಾನ್ಯವಾಗಿ ನೆತನ್ಯಾಹು ಪ್ರೋಟೋಕಾಲನ್ನು ಮುರಿದು ಇನ್ನೊಂದು ದೇಶದ ನಾಯಕನನ್ನು ಸ್ವಾಗತಿಸುವಂತಹದ್ದು ಬಹಳ ಕಡಿಮೆ. ಅವರು ಟ್ರಂಪ್ ವಿಚಾರದಲ್ಲಿ ಇದನ್ನು ಮಾಡಿದ್ದಾರೆ. ಅಂದರೆ ಅಮೆರಿಕದ ಅಧ್ಯಕ್ಷರಿಗೆ ಇಂತಹದೊಂದು ಸ್ವಾಗತವನ್ನು ಕೊಡ್ತಾರೆ. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತಲ್ಲ. ಇಸ್ರೇಲ್ ಅಮೆರಿಕ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದೆ. ಹೀಗಾಗಿ ಅಮೆರಿಕ ಅಧ್ಯಕ್ಷರಿಗೆ ನೆತನ್ಯಾಹು ಏರ್ಪೋರ್ಟ್ಗೆ ಹೋಗಿ ಸ್ವಾಗತ ಮಾಡುವಂತಹ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಮಿತ್ರರೇ, ಭಾರತದ ಪ್ರಧಾನಿಗೆ ಮಾತ್ರ ನೆತನ್ಯಾಹು ಇಂತಹ ಗೌರವ ಕೊಡ್ತಾ ಇರೋದು. ಈ ಹಿಂದೆ 2017ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಪ್ರವಾಸವನ್ನು ಕೈಗೊಂಡಿದ್ರು. ಅದು ಇಸ್ರೇಲ್ಗೆ ಭಾರಿ ಮಹತ್ವದ್ದಾಗಿತ್ತು. ಯಾಕೆ ಕೇಳಿದ್ರೆ, ಭಾರತದ ಪ್ರಧಾನಿಯೊಬ್ಬರು ಬಂದಿದ್ದೇ ಮೊದಲು ಅದು ಇಸ್ರೇಲ್ ನೆಲಕ್ಕೆ. ಹೀಗಾಗಿ ಆ ಸಂದರ್ಭದಲ್ಲೂ ಸಹ ಪ್ರೋಟೋಕಾಲನ್ನು ಬದಿಗಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೆತನ್ಯಾಹುನೇ ಬಂದು ಸ್ವಾಗತಿಸಿದ್ರು. ಈಗ 9 ವರ್ಷದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಇಸ್ರೇಲ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ನೆತನ್ಯಾಹು ಸ್ವಾಗತ ಮಾಡಿದ್ದಾರೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಇಸ್ರೇಲ್ಗೆ ಪಾಶ್ಚಿಮಾತ್ಯ ದೇಶಗಳು ಕೂಡ ಅತ್ಯಂತ ಮಿತ್ರ ದೇಶಗಳೇ. ಅಲ್ಲಿಂದಲೂ ಕೂಡ ನಾಯಕರು ಇಸ್ರೇಲ್ ಪ್ರವಾಸವನ್ನ ಕೈಗೊಳ್ತಾರಲ್ಲ, ಆ ಎಲ್ಲ ಸಂದರ್ಭದಲ್ಲಿ ನೆತನ್ಯಾಹು ಇಂತಹ ಗೌರವವನ್ನು ಕೊಡೋದಿಲ್ಲ. ಉದಾಹರಣೆಗೆ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರೋನ್ ಇಸ್ರೇಲ್ಗೆ ಬಂದಾಗಲಿ ಅಥವಾ ಜರ್ಮನಿಯ ಚಾನ್ಸಲರ್ ಇಸ್ರೇಲ್ಗೆ ಬಂದಾಗಲಿ ಯಾವತ್ತೂ ಕೂಡ ಇಸ್ರೇಲ್ನ ಪ್ರಧಾನಿ ಹೋಗ್ಬಿಟ್ಟು ಸ್ವಾಗತ ಮಾಡಿದಂತಹ ಉದಾಹರಣೆಗಳು ಸಿಗೋದಿಲ್ಲ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಂತಹ ಸ್ವಾಗತ ಸಿಕ್ಕಿದೆ ಅಂತಂದ್ರೆ ಅದು ಭಾರತಕ್ಕೆ ಸಿಕ್ಕಂತಹ ಸ್ವಾಗತ. ಅಂದ್ರೆ ಇಸ್ರೇಲ್ ಭಾವಿಸ್ತಾ ಇದೆ, ಅಮೆರಿಕ ನಮಗೆ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಭಾರತ ಕೂಡ ಹೊಂದಿದೆ ಅಂತ ಇಸ್ರೇಲ್ ಭಾವಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಇಂತಹ ಸ್ವಾಗತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ. ಮಿತ್ರರೇ, ಇದಾದ ಬಳಿಕ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳಿದಾವಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್. ಮುಖ್ಯವಾಗಿ ಪಾಕಿಸ್ತಾನದ ವಿಚಾರ. ನಿಮಗೆಲ್ಲ ಗೊತ್ತೇ ಇದೆ, ಭಾರತದ ಪ್ರಧಾನಿ ಇಸ್ರೇಲ್ ಪ್ರವಾಸವನ್ನು ಕೈಗೊಳ್ತಾರೆ ಅಂತಂದ್ರೆ ಅದನ್ನು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇರುವಂತಹದ್ದು ಪಾಕಿಸ್ತಾನ. ಯಾಕೆ ಅಂತ ನಾನೇನು ಬಿಡಿಸಿ ಹೇಳಬೇಕಾ? ಇವತ್ತು ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳು ಬರ್ತಾ ಇರುವಂತಹದ್ದು ಇಸ್ರೇಲ್ನಿಂದ. ಇಸ್ರೇಲ್ ಮತ್ತು ಭಾರತ ಜಂಟಿಯಾಗಿ ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸ್ತವೆ. ಹಾಗೆ ತಯಾರಾದಂತಹ ಶಸ್ತ್ರಾಸ್ತ್ರಗಳನ್ನು ಭಾರತ ಬಳಸುವಂತಹದ್ದು ಎಲ್ಲಿಗೆ? ಪಾಕಿಸ್ತಾನದ ಮೇಲೆ. ಇಸ್ರೇಲ್ಗೆ ಹೇಗೆ ಗಾಜಾ ಇದೆಯೋ ಭಾರತಕ್ಕೆ ಹಾಗೆ ಪಾಕಿಸ್ತಾನ ಇದೆ. ಹೀಗಾಗಿ ಸಹಜವಾಗಿ ಪಾಕಿಸ್ತಾನಕ್ಕೆ ಭಾರತದ ಪ್ರಧಾನಿಯ ಇಸ್ರೇಲ್ ಪ್ರವಾಸ ಇದೆಯಲ್ಲ, ಇದು ಒತ್ತಡವನ್ನು ತಂದಿಟ್ಟಿದೆ. ಹೀಗಾಗಿ ಅವರೀಗ ಒಂದೇ ಸಮನೆ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಅನೇಕ ವಿಚಾರದಲ್ಲಿ ಭಾರತದ ವಿರುದ್ಧ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ. ಪಾಕಿಸ್ತಾನ ಯಾವ ಮಟ್ಟಿಗೆ ಹೇಳ್ತಾ ಇದೆ ಅಂತಂದ್ರೆ, ಭಾರತದ ಪ್ರಧಾನಿ ಇಸ್ರೇಲ್ನಲ್ಲಿ ಕೈಗೊಳ್ಳುವಂತಹ ನಿರ್ಧಾರಗಳಿದಾವಲ್ಲ, ಇದು ಇಡೀ ಮುಸ್ಲಿಂ ಉಮ್ಮಾಗೆ ವಿರುದ್ಧವಾಗಿದೆ ಹೀಗಂತ ಪಾಕಿಸ್ತಾನ ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನೆತನ್ಯಾಹು ಪ್ಲಾನ್ ಆಗಿರುವಂತಹ ಹೆಕ್ಸಗಾನ್ ಕೂಟದ ವಿರುದ್ಧ ಪಾಕಿಸ್ತಾನ ನಿರ್ಣಯವನ್ನ ಪಾಸ್ ಮಾಡಿದೆ. ಇಲ್ಲಿ ಪಾಕಿಸ್ತಾನ ಏನು ಹೇಳ್ತಾ ಇದೆ ಗೊತ್ತಾ? ಈ ಹೆಕ್ಸಗಾನ್ ಕೂಟ ಇದೆಯಲ್ಲ, ಇದೇನಾದರೂ ರಚನೆ ಆಗಿದ್ದೇ ಆದ್ರೆ ಇದು ಮುಸ್ಲಿಂ ಉಮ್ಮಾಗೆ, ಮುಸ್ಲಿಂ ಬ್ರದರ್ಹುಡ್ಗೆ ಆಪತ್ತನ್ನು ತರುತ್ತೆ. ಇದು ಮುಸ್ಲಿಂ ಬ್ರದರ್ಹುಡ್ಗೆ ವಿರುದ್ಧವಾಗಿ ರಚನೆ ಆಗ್ತಾ ಇದೆ ಎನ್ನುವಂಥದ್ದು ಪಾಕಿಸ್ತಾನದ ವಾದ. ಅದನ್ನು ಅವರು ಸುಮ್ಮನೆ ಹೇಳ್ತಾ ಇರೋದು. ತನ್ನ ಬೆಂಬಲಕ್ಕೆ ಒಂದಷ್ಟು ಮುಸ್ಲಿಂ ರಾಷ್ಟ್ರಗಳು ನಿಂತ್ಕೊಳ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಈ ಹೆಕ್ಸಗಾನನ್ನು ಪಾಕಿಸ್ತಾನ ಪ್ರಸ್ತಾಪ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನಕ್ಕಿರುವಂತಹ ನಿಜವಾದ ವರಿ ಏನು ಕೇಳಿದ್ರೆ, ಭಾರತ ಮತ್ತು ಇಸ್ರೇಲ್ ನಡುವೆ ಪ್ರಸ್ತಾಪ ಆಗಿರುವಂತಹ ಗೋಲ್ಡನ್ ಹೊರೈಜಾನ್ ಮಿಸೈಲ್. ನಿಮಗೆ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ. ಭಾರತದ ಪ್ರಧಾನಿ ಇಸ್ರೇಲ್ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಭಾರತ ಗೋಲ್ಡನ್ ಹೊರೈಜಾನ್ ಖರೀದಿ ಮಾಡೋದು ಅಥವಾ ಜಾಯಿಂಟ್ ಆಗಿ ಡೆವಲಪ್ ಮಾಡೋದು, ಇದರ ಬಗ್ಗೆ ನಿರ್ಣಯ ಆಗಬಹುದು, ಆ ರೀತಿಯ ಚರ್ಚೆಗಳಾಗ್ತಾ ಇದ್ದಾವೆ ಅಂತ ತಿಳಿಸ್ಕೊಟ್ಟಿದ್ದೆ. ಈ ಗೋಲ್ಡನ್ ಹೊರೈಜಾನ್ ಮಿಸೈಲ್ ಇದೆಯಲ್ಲ, ಅದರ ಸಾಮರ್ಥ್ಯವನ್ನ ಪಾಕಿಸ್ತಾನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡಿದೆ. ಯಾಕೆಂದ್ರೆ ಪಾಕಿಸ್ತಾನದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ಕತಾರ್ ಮೇಲೆ ಇಸ್ರೇಲ್ ಅದನ್ನ ಪ್ರಯೋಗ ಮಾಡಿತ್ತಲ್ವಾ. ಕತಾರ್ನಲ್ಲಿ ಇದೇ ಗೋಲ್ಡನ್ ಹೊರೈಜಾನ್ ಧ್ವಂಸ ಮಾಡಿ ಹಾಕಿತ್ತು. ಹೀಗಾಗಿ ಪಾಕಿಸ್ತಾನಕ್ಕೆ ಈಗ ಭಯ ಶುರುವಾಗಿದೆ. ಭಾರತದ ಕೈಗೆ ಇಂಥ ALBM ಸಿಕ್ಕಿದ್ದೇ ಆದ್ರೆ ಅದರ ರೇಂಜ್ ಬಂದ್ಬಿಟ್ಟು 2000 ಕಿಲೋಮೀಟರ್. ಭಾರತ ತನ್ನ ರಾಜಸ್ಥಾನ, ಗುಜರಾತ್, ಪಂಜಾಬ್, ಜಮ್ಮು ಕಾಶ್ಮೀರ ಈ ಭಾಗದಲ್ಲೇ ತನ್ನ ಏರ್ಕ್ರಾಫ್ಟ್ಗಳನ್ನು ಹಾರಿಸ್ತಾ ನಮ್ಮ ನೆಲಕ್ಕೆ ಮಿಸೈಲ್ಗಳನ್ನು ಉಡಾಯಿಸಬಹುದು. ಪಾಕಿಸ್ತಾನದ ಯಾವ ಮೂಲೆಯನ್ನ ಬೇಕಾದರೂ ತಲುಪಬಹುದು. ಅಂತಹ ಒಂದು ಆಘಾತಕಾರಿ ಮಿಸೈಲನ್ನು ಭಾರತ ಪಡೆದುಕೊಳ್ಳುತ್ತೆ ಅಂತಂದ್ರೆ ಅದರ ಬಗ್ಗೆ ಸಹಜವಾಗಿ ಪಾಕಿಸ್ತಾನಕ್ಕೆ ಆತಂಕ ವ್ಯಕ್ತವಾಗುತ್ತೆ. ಅದನ್ನ ನೇರವಾಗಿ ವಿರೋಧ ಮಾಡಿದ್ರೆ ಮರ್ಯಾದೆ ಹೋಗುತ್ತಲ್ವಾ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಈ ಹೆಕ್ಸಗಾನ್ ಕೂಟವನ್ನ ಹೆಚ್ಚು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಇಡೀ ಇಸ್ಲಾಮಿಕ್ ಜಗತ್ತನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟುವಂತಹ ಪ್ರಯತ್ನಕ್ಕೆ ಪಾಕಿಸ್ತಾನ ಮುಂದಾಗಿದೆ.
ಪಾಕಿಸ್ತಾನದ ಸಂಸತ್ತಿನಲ್ಲೂ ಕೂಡ ಲೋವರ್ ಹೌಸ್ ಮತ್ತು ಅಪ್ಪರ್ ಹೌಸ್ ಇದೆ. ಈಗ ನಮ್ಮ ದೇಶದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಇದೆಯಲ್ಲ, ಇಲ್ಲಿ ರಾಜ್ಯಸಭೆಯನ್ನ ಅಪ್ಪರ್ ಹೌಸ್ ಅಂತ ಕರೆಯಲಾಗುತ್ತೆ. ಹಾಗೆ ಪಾಕಿಸ್ತಾನದಲ್ಲಿರುವಂತಹ ಅಪ್ಪರ್ ಹೌಸ್ನಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡಲಾಗಿದೆ. ಅದೇನು ಕೇಳಿದ್ರೆ, ಈ ಹೆಕ್ಸಗಾನ್ ಕೂಟ ಇಡೀ ಇಸ್ಲಾಮಿಕ್ ಜಗತ್ತಿಗೆ ಆಪತ್ತನ್ನ ತರುತ್ತೆ, ಅದರಲ್ಲೂ ಪಾಕಿಸ್ತಾನಕ್ಕೆ ಸೆಕ್ಯೂರಿಟಿ ಥ್ರೆಟ್ ತರುತ್ತೆ ಅಂತೇಳಿ ಅವರೊಂದು ರೆಸಲ್ಯೂಷನ್ ಅನ್ನೇ ಪಾಸ್ ಮಾಡಿದ್ದಾರೆ. ಹಾಗಾದರೆ ಏನಿದು ಹೆಕ್ಸಗಾನ್ ಕೂಟ? ಪಾಕಿಸ್ತಾನ ಯಾಕೋಸ್ಕರವಾಗಿ ಇದರ ಬಗ್ಗೆ ಹೆದರಿಕೆ ವ್ಯಕ್ತಪಡಿಸ್ತಾ ಇದೆ? ಇದನ್ನ ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ. ಇತ್ತೀಚೆಗೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಈ ಹೆಕ್ಸಗಾನ್ ಕೂಟದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೆಕ್ಸಗಾನ್ ಅಂತಂದ್ರೆ ಷಷ್ಟಭುಜಾಕೃತಿ, 6 ಮೂಲೆಗಳಿರುವಂತಹ ಆಕೃತಿ. ಈಗ ನಾವು ಚತುರ್ಭುಜಾಕೃತಿ, ಪಂಚಭುಜಾಕೃತಿ, ಹಾಗೆ ಇದು ಷಷ್ಟಭುಜ. ಈಗ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಂತಹದೇ ಒಂದು ಕೂಟವನ್ನ ಮಾಡಬೇಕು. ಆ ಕೂಟದಲ್ಲಿ ಯಾರಿರಬೇಕು ಕೇಳಿದ್ರೆ, ಒಂದೇ ರೀತಿಯ ಜಿಯೋಪೊಲಿಟಿಕಲ್ ಇಂಟ್ರೆಸ್ಟ್ ಅನ್ನು ಹೊಂದಿದಂತಹ ದೇಶಗಳಿರಬೇಕು. ಇದು ನೆತನ್ಯಾಹು ಅವರ ಉದ್ದೇಶ. ಅಲ್ಲಿ ನೆತನ್ಯಾಹು ಯಾರ್ಯಾರ ಹೆಸರನ್ನ ಗುರುತು ಮಾಡಿದರೆ ಕೇಳಿದ್ರೆ, ಮೊದಲನೇದಾಗಿ ಇಸ್ರೇಲ್ ಇದ್ದೇ ಇರುತ್ತೆ, ಎರಡನೇದಾಗಿ ಗ್ರೀಸ್ ಇರುತ್ತೆ, ಸೈಪರಸ್ ಇರುತ್ತೆ, ಭಾರತ ಇರುತ್ತೆ. ಹಾಗೆ ಇದೇ ರೀತಿಯ ಇಂಟ್ರೆಸ್ಟ್ಗಳನ್ನು ಹೊಂದಿರುವಂತಹ ಬೇರೆ ಬೇರೆ ದೇಶಗಳಿರ್ತವೆ. ಮಿತ್ರರೇ, ಇಸ್ರೇಲ್ ಯಾಕೋಸ್ಕರವಾಗಿ ಹೆಕ್ಸಗಾನ್ ಅನ್ನುವಂತಹ ಕೂಟ ರಚನೆ ಮಾಡೋದು ಹೊರಡ್ತಾ ಇದೆ? ಇದರ ಉದ್ದೇಶ ಏನು ಕೇಳಿದ್ರೆ, ಮುಖ್ಯವಾಗಿ ಇಸ್ರೇಲ್ಗೆ ಅನ್ನಿಸ್ತಾ ಇದೆ, ಮುಂದಿನ ದಿನಗಳಲ್ಲಿ ನಮಗೆ ನಂಬರ್ 1 ಥ್ರೆಟ್ ಆಗುವಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಟರ್ಕಿ. ಹೀಗಂತ ಇಸ್ರೇಲ್ ಈಗಾಗಲೇ ಭಾವಿಸಿದೆ, ಅದನ್ನ ಘೋಷಣೆಯನ್ನ ಕೂಡ ಮಾಡಿದೆ. ನೀವು ನೆಫ್ತಾಲಿ ಬೆನೆಟ್ ಹೆಸರನ್ನ ಕೇಳಿರಬಹುದು. ಈ ಹಿಂದೆ ಇಸ್ರೇಲ್ನ ಪ್ರಧಾನಿಯೂ ಕೂಡ ಆಗಿದ್ರು. ಇವರು ಈಗ ನೆತನ್ಯಾಹು ಇದಾರಲ್ಲ, ಇವರಿಗಿಂತ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆದಂತಹ ನಾಯಕ. ನೆತನ್ಯಾಹು ಅವರನ್ನೇ ಜಗತ್ತು ತಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಇವರಿಗಿಂತ ಅಗ್ರೆಸಿವ್ ಆದಂತಹ ನಾಯಕ ಇನ್ ಹೇಗಿರಬಹುದು ಅಂತ ಊಹೆ ಮಾಡಿಕೊಳ್ಳಿ. ಅಂತಹ ನೆಫ್ತಾಲಿ ಬೆನೆಟ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದು ಟರ್ಕಿ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ. ಬೆನೆಟ್ ಹೇಳಿದ್ರು, ಈ ಟರ್ಕಿ ಇದೆಯಲ್ಲ, ಇದೇ ನಮಗೆ ಮುಂದಿನ ಇರಾನ್ ಆಗುತ್ತೆ. ಇರಾನ್ ಯಾವ ರೀತಿಯಾಗಿ ಇಸ್ರೇಲ್ ವಿರುದ್ಧ ಭಯೋತ್ಪಾದಕ ಗುಂಪುಗಳನ್ನು ಹುಟ್ಟುಹಾಕಿ ಇಸ್ರೇಲನ್ನು ಮಣಿಸೋದಕ್ಕೆ ಯತ್ನ ಮಾಡ್ತೋ, ಅದೇ ರೀತಿಯಾಗಿ ಟರ್ಕಿಯು ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅವರು ಈಗಾಗಲೇ ಒಂದು ಕೂಟವನ್ನು ರಚಿಸೋದಕ್ಕೆ ಹೊರಟಿದ್ದಾರೆ. ಒಂದು ರ್ಯಾಡಿಕಲ್ ಸುನ್ನಿ ಆಕ್ಸಸ್ ನಿರ್ಮಾಣ ಆಗ್ತಾ ಇದೆ. ಅದರಲ್ಲಿ ಸೌದಿ ಅರೇಬಿಯಾ ಕೂಡ ಇದೆ, ಇನ್ನೊಂದು ಕಡೆಯಲ್ಲಿ ನ್ಯೂಕ್ಲಿಯರ್ ಪಾಕಿಸ್ತಾನವೂ ಕೂಡ ಇದೆ. ಹೀಗಂತ ನೆಫ್ತಾಲಿ ಬೆನೆಟ್ ಘೋಷಣೆ ಮಾಡಿದ್ರು. ಅಂದ್ರೆ ಮಿತ್ರರೇ, ಟರ್ಕಿಯನ್ನ ಯಾವ ರೀತಿಯಾಗಿ ಇಸ್ರೇಲ್ ವಿರೋಧಿಸುತ್ತೋ ಅದೇ ರೀತಿಯಾಗಿ ಪಾಕಿಸ್ತಾನವನ್ನ ಕೂಡ ವಿರೋಧಿಸೋದಕ್ಕೆ ಶುರು ಮಾಡಿದೆ. ಯಾಕೆ ಅಂತ ನಿಮ್ಗೆಲ್ಲ ಗೊತ್ತು. ಇತ್ತೀಚೆಗೆ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈಗ ಹೇಗೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಡಿಫೆನ್ಸ್ ಪ್ಯಾಕ್ಟ್ ಆಗಿದೆಯೋ, ಅದೇ ರೀತಿಯಾಗಿ ಟರ್ಕಿ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಈ 3 ದೇಶಗಳ ನಡುವೆ ನ್ಯಾಟೋ ಮಾದರಿಯ ಒಂದು ಸೈನಿಕ ಕೂಟವನ್ನು ರಚಿಸುವಂತಹ ಚರ್ಚೆ ನಡೆದಿದೆ. ಇದನ್ನ ಇಸ್ರೇಲ್ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇವತ್ತಲ್ಲ ನಾಳೆ ನಾವು ಟರ್ಕಿ ಮೇಲೆ ದಾಳಿ ಮಾಡುವಂತಹ ಸನ್ನಿವೇಶ ಬರುತ್ತೆ ಅಂತ ಇಸ್ರೇಲ್ ಭಾವಿಸಿದೆ. ಯಾಕೆ ಕೇಳಿದ್ರೆ, ಟರ್ಕಿಯಲ್ಲಿರುವಂತಹ ಎರ್ಡೋಗನ್ ಇದಾನಲ್ಲ, ಆತ ವಿಪರೀತವಾಗಿ ಇಸ್ರೇಲ್ನ ವಿರುದ್ಧ ನಿರ್ಣಯಗಳನ್ನು ಕೈಗೊಳ್ತಾ ಇದ್ದಾನೆ. ಸಿರಿಯಾದಲ್ಲಿ ಟರ್ಕಿಯ ಹಿಡಿತ ಜಾಸ್ತಿ ಆಗ್ತಾ ಇದೆ. ಇಸ್ರೇಲ್ಗೆ ಗಾಜಾ ಹೇಗೆ ದುಸ್ವಪ್ನವಾಗಿ ಕಾಡ್ತೋ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಿರಿಯಾ ಕಾಡಬಹುದು. ಅದನ್ನ ಟರ್ಕಿಯೇ ಹ್ಯಾಂಡಲ್ ಮಾಡುತ್ತೆ. ಆ ಕಾರಣದಿಂದಾಗಿ ಸಿರಿಯಾ ನಮಗೆ ದೊಡ್ಡ ಥ್ರೆಟ್ ಆಗುತ್ತೆ. ಇದು ಇಸ್ರೇಲ್ನ ಭಾವನೆ. ಈ ಸಂದರ್ಭದಲ್ಲಿ ಟರ್ಕಿ, ಸೌದಿ ಅರೇಬಿಯಾ, ಪಾಕಿಸ್ತಾನದ ನಡುವೆ ಡಿಫೆನ್ಸ್ ಒಪ್ಪಂದ ಇದ್ದಿದ್ದೇ ಆದರೆ ಸಹಜವಾಗಿ 3 ದೇಶಗಳು ಕೂಡ ಇಸ್ರೇಲ್ ವಿರುದ್ಧ ನಿಂತ್ಕೊಂಡಂತಾಗತ್ತೆ. ಹೀಗಾಗಿ ಇಸ್ರೇಲ್ಗೆ ಅನ್ನಿಸ್ತಾ ಇದೆ, ಪಾಕಿಸ್ತಾನದಂತಹ ಒಂದು ನ್ಯೂಕ್ಲಿಯರ್ ಪವರ್ ದೇಶ, ಇನ್ನೊಂದು ಕಡೆಯಲ್ಲಿ ಸೌದಿ ಅರೇಬಿಯಾ, ಇವರೆಲ್ಲರೂ ಸಹ ನಮಗೆ ಭವಿಷ್ಯದಲ್ಲಿ ಥ್ರೆಟ್. ಹೀಗಾಗಿ ನಾವು ಕೂಡ ಒಂದು ಹೆಕ್ಸಗಾನ್ ಗ್ರೂಪ್ ಅನ್ನು ಹುಟ್ಟುಹಾಕೊಳ್ಬೇಕು. ಈ ಹೆಕ್ಸಗಾನ್ ಗ್ರೂಪ್ ನಲ್ಲಿರುವಂತಹ ಎಲ್ಲಾ ದೇಶಗಳ ಜಿಯೋಪೊಲಿಟಿಕಲ್ ಇಂಟ್ರೆಸ್ಟ್ ಇದೆಯಲ್ಲ, ಇದು ಒಂದೇ ಆಗಿರಬೇಕು ಅನ್ನುವಂಥದ್ದು ಇಸ್ರೇಲ್ನ ಭಾವನೆ. ಈ ವಿಚಾರವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಅರ್ಥ ಆಗಿ ಹೋಗುತ್ತೆ. ಇವತ್ತು ಈ ಹೆಕ್ಸಗಾನ್ ಗ್ರೂಪ್ನಲ್ಲಿ ಪ್ರಮುಖವಾದಂತಹ 4 ದೇಶಗಳು ಯಾವುದು? ಭಾರತ, ಸೈಪರಸ್, ಗ್ರೀಸ್, ಇಸ್ರೇಲ್. ಇಲ್ಲಿ ಗ್ರೀಸ್ ಮತ್ತು ಸೈಪರಸ್ನ ಶತ್ರು ದೇಶ ಯಾವುದು? ಟರ್ಕಿ. ಭಾರತಕ್ಕೆ ಪರಮಶತ್ರು ದೇಶ ಯಾವುದು? ಪಾಕಿಸ್ತಾನ. ಇತ್ತೀಚೆಗೆ ಟರ್ಕಿಯೂ ಕೂಡ ಹೌದಲ್ವಾ? ಹೀಗಾಗಿ ಈ ಹೆಕ್ಸಗಾನ್ ಗ್ರೂಪ್ನಲ್ಲಿ ಭಾರತ ಇದ್ದಿದ್ದೇ ಆದ್ರೆ ನಾವು ಪಾಕಿಸ್ತಾನಕ್ಕೆ ಚೆಕ್ಮೇಟ್ ಕೊಟ್ಟಂತಾಗತ್ತೆ. ಇದು ಇಸ್ರೇಲ್ನ ಲೆಕ್ಕಾಚಾರ. ಇದೇ ಕಾರಣದಿಂದ ಈ ಹೆಕ್ಸಗಾನ್ ಗ್ರೂಪ್ ಅನ್ನ ನಮಗೆ ಸೆಕ್ಯೂರಿಟಿ ಥ್ರೆಟ್ ಅಂತ ಪಾಕಿಸ್ತಾನ ಭಾವಿಸಿದೆ. ಅದರ ವಿರುದ್ಧವಾಗಿ ತನ್ನ ಅಪ್ಪರ್ ಹೌಸ್ನಲ್ಲಿ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿದೆ. ಮಿತ್ರರೇ, ಪಾಕಿಸ್ತಾನದ ರೆಸಲ್ಯೂಷನ್ ಅನ್ನ ಅವರು ಕಸದ ಬುಟ್ಟಿಗೆ ಹಾಕಬೇಕು. ಅದರಿಂದ ಭಾರತದ ಮೇಲೆ ಏನೂ ಕೂಡ ಪರಿಣಾಮ ಬೀರೋದಿಲ್ಲ. ಆದ್ರೆ ಇರುವಂತಹ ವಿಚಾರ ಏನು ಕೇಳಿದ್ರೆ, ಭಾರತ ನಿಜವಾಗ್ಲೂ ಕೂಡ ಹೆಕ್ಸಗಾನ್ ಗ್ರೂಪ್ ಅನ್ನ ಸೇರ್ಕೊಳ್ಳುತ್ತಾ? ಒಂದು ವೇಳೆ ಪಾಕಿಸ್ತಾನದಂತೆ ಬೇರೆ ಬೇರೆ ದೇಶಗಳು ಕೂಡ ಇದನ್ನ ಸೆಕ್ಯೂರಿಟಿ ಥ್ರೆಟ್ ಅಂತಲೇ ಭಾವಿಸ್ತಾ ಬಂದ್ರೆ ಭಾರತಕ್ಕೆ ಸ್ವಲ್ಪ ಸಮಸ್ಯೆ ಆಗಬಹುದು. ಯಾಕೆ ಕೇಳಿದ್ರೆ, ಭಾರತ GCC ಕಂಟ್ರಿಗಳ ಜೊತೆಗೆ ಬಹಳ ಉತ್ತಮವಾದಂತಹ ಸಂಬಂಧ ಇಟ್ಕೊಂಡಿದೆ, ಬಹಳ ದೊಡ್ಡ ವ್ಯಾಪಾರ ಸಂಬಂಧವನ್ನ ಕೂಡ ಇಟ್ಕೊಂಡಿದೆ. GCCಯಲ್ಲಿರುವಂತಹ ಎಲ್ಲಾ ದೇಶಗಳು ಕೂಡ ಮುಸ್ಲಿಂ ದೇಶಗಳೇ. ಹಾಗೆ ಅರಬ್ ದೇಶಗಳ ಜೊತೆಗೂ ಕೂಡ ಭಾರತದ ಸಂಬಂಧ ತುಂಬಾ ಚೆನ್ನಾಗಿದೆ. ಕೇವಲ ಹೆಕ್ಸಗಾನ್ ಕಾರಣದಿಂದಾಗಿ ಭಾರತದ ಸಂಬಂಧ ಶೇಕ್ ಆಗುತ್ತೆ ಅಂತಂದ್ರೆ ಭಾರತ ಸ್ವಲ್ಪ ನ್ಯೂಟ್ರಲ್ ಆಗಿರಬಹುದೇನೋ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಷ್ಟು ದಿನಗಳ ಕಾಲ ಪಾಕಿಸ್ತಾನದ ಬಗ್ಗೆ ಇಸ್ರೇಲ್ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇರೋದಿಲ್ಲ.
ಅವರು ಒಂದು ಹಂತದಲ್ಲಿ ಪಾಕಿಸ್ತಾನವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಈಗ ಹೇಗೆ ಇರಾನ್, ಇರಾಕ್ ಈ ಎಲ್ಲ ವಿಚಾರಗಳ ಕಡೆಗೆ ಗಮನ ಹರಿಸಿರುತ್ತಿದ್ರು, ಹಾಗೆ ಪಾಕಿಸ್ತಾನದ ಕಡೆಗೂ ಕೂಡ ಇಸ್ರೇಲ್ನ ಗಮನ ಇತ್ತು. ಆದರೆ ಇಸ್ರೇಲ್ಗೆ ಬಹಳ ದೊಡ್ಡ ಸಮಸ್ಯೆ ಆಗಿದ್ದೇನು ಕೇಳಿದ್ರೆ, ಈ ಪಾಕಿಸ್ತಾನ ಇದೆಯಲ್ಲ, ಅಮೆರಿಕದ ಚೇಲಾ ದೇಶ, ಅಮೆರಿಕ ಹೇಳಿದ್ದನ್ನು ಮಾಡಿಕೊಂಡಿರುವಂತಹ ದೇಶ. ಈ ಕಾರಣದಿಂದಾಗಿ ಪಾಕಿಸ್ತಾನದ ವಿರುದ್ಧ ಏನೇ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಇಸ್ರೇಲ್ಗೆ ಸ್ವಲ್ಪ ತಡೆ ಆಗ್ತಾ ಇತ್ತು. ಇಸ್ರೇಲ್ಗಿದ್ದಂತಹ ಈ ಅಡ್ಡಿಯೇ ಪಾಕಿಸ್ತಾನ ನ್ಯೂಕ್ಲಿಯರ್ ಪವರ್ ದೇಶ ಆಗುವಂತಾಯ್ತು. ಇಲ್ಲದೆ ಹೋದ್ರೆ ಇಸ್ರೇಲ್ ಬಿಡ್ತಾ ಇತ್ತಾ? ಈ ಹಿಂದೆ ಒಂದು ವಿಡಿಯೋದಲ್ಲಿ ಆ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಈಗ ನಾ ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಈ ಪಾಕಿಸ್ತಾನದ ವಿಚಾರದಲ್ಲಿ ಯಾವ ರೀತಿಯಾದಂತಹ ಅಡೆತಡೆಗಳು ಎದುರಾದವೋ ಅದೇ ರೀತಿಯಾದಂತಹ ಅಡೆತಡೆಗಳು ಈಗಲೂ ಸಹ ಇಸ್ರೇಲ್ಗೆ ಕತರ್ ವಿಚಾರದಲ್ಲಿ ಆಗ್ತಾ ಇದೆ. ಈ ಕತಾರ್ ಇದೆಯಲ್ಲ, ಇದು ಬಹಳ ಡಬಲ್ ಗೇಮ್ ಮಾಡುತ್ತೆ. ಇವರೆಲ್ಲ ಕಡೆನೂ ಚೆನ್ನಾಗಿರ್ತಾರೆ. ಒಂದು ಕಡೆ ಉಗ್ರವಾದಿಗಳಿಗೆ ಆಶ್ರಯ ಕೊಡ್ತಾರೆ. ಎಲ್ಲ ಟಾಪ್ ಲೆವೆಲ್ನ ಉಗ್ರರು ಕತರ್ನ ರಾಜಧಾನಿ ದೋಹಾದಲ್ಲೇ ಮನೆ ಮಾಡಿಕೊಂಡು ಸೇಫ್ ಆಗಿರ್ತಾರೆ. ಅವರೆಲ್ಲ ಅಸೆಟ್ ಅನ್ನ ಕತರ್ ರಕ್ಷಿಸುತ್ತೆ. ಅದ್ರ ಬಗ್ಗೆ ಯಾವುದೇ ದೇಶಗಳು ಕೂಡ ಚಕಾರ ಎತ್ತಬಾರದು ಅಂತ ಅಮೆರಿಕದ ಮೂತಿಗೆ ತುಪ್ಪ ಸವರುತ್ತೆ. ನೀವೇ ನೋಡಿದ್ರಲ್ಲ ಏನಾಯ್ತು ಅಂತ. ಹಮಾಸ್ನ ಪ್ರಮುಖ ನಾಯಕರಿಗೆ ಕತರ್ ಆಶ್ರಯ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಇಸ್ರೇಲ್ ಮುಲಾಜಿಲ್ಲದೆ ಕತರ್ನ ರಾಜಧಾನಿಗೆ ನುಗ್ಗಿ ಹೊಡಿತು. ನಾವೀಗೇನು ಗೋಲ್ಡನ್ ಹೊರೈಸನ್ ಚರ್ಚೆ ಮಾಡ್ತಾ ಇದೀವಲ್ಲ, ಅದೇ ಮಿಸೈಲ್ ಅನ್ನ ಬಳಸಿ ಕತರ್ ಮೇಲೆ ದಾಳಿ ಮಾಡಿತ್ತು. ಅದಾಗ್ತಿದ್ದ ಹಾಗೆ ಟ್ರಂಪ್ ಯಾವ ರೀತಿಯಾಗಿ ನಡೆದುಕೊಂಡ್ರು. ಕತರ್ ಮೇಲಿನ ದಾಳಿಯನ್ನ ಟ್ರಂಪ್ ಖಂಡಿಸಿದ್ರು, ಇಸ್ರೇಲ್ನ ಮೇಲೆ ಒತ್ತಡ ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ನೆತನ್ಯಾಹು ಅಮೆರಿಕ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಟ್ರಂಪ್ ನೆತನ್ಯಾಹುಗೆ ಫೋರ್ಸ್ ಮಾಡಿ ಈಗಲೇ ನೀನು ಕತರ್ನ ಎಮೇರ್ಗೆ ಕಾಲ್ ಮಾಡಿ ಕ್ಷಮೆ ಕೇಳು ಅಂತ ಹೇಳಿ ಆಗ್ರಹಿಸಿದ್ರು. ನೆತನ್ಯಾಹು ಕ್ಷಮೆ ಕೂಡ ಕೇಳಿದ್ರು. ಯಾಕೆ ಹೀಗೆ ಕೇಳಿದ್ರೆ, ಈ ಕತರ್ ಇದೆಯಲ್ಲ, ಟ್ರಂಪ್ಗೆ ಚೆನ್ನಾಗಿ ಬೆಣ್ಣೆ ಸವರಿದೆ. ಟ್ರಂಪ್ ಕತಾರ್ಗೆ ಬಂದಂತಹ ಸಂದರ್ಭದಲ್ಲಿ ದುಬಾರಿ ಬೆಲೆಯ ವಿಮಾನವನ್ನು ಗಿಫ್ಟ್ ಕೊಟ್ಟಿದ್ದಿರಬಹುದು, ಟ್ರಂಪ್ ಫ್ಯಾಮಿಲಿಯ ಜೊತೆಗೆ ವ್ಯವಹಾರವನ್ನು ಇಟ್ಟುಕೊಂಡಿದ್ದಿರಬಹುದು. ಈ ಎಲ್ಲ ಕಾರಣದಿಂದಾಗಿ ಕತರ್ ವಿಚಾರದಲ್ಲಿ ಟ್ರಂಪ್ ಏನು ತೀರ್ಮಾನ ಕೈಗೊಳ್ಳೋದಿಲ್ಲ. ಹಾಗೆ ಈ ಪಾಕಿಸ್ತಾನವೂ ಸಹ ಈ ಹಿಂದಿನಿಂದ ಅಮೆರಿಕದ ಬೂಟ್ ನೆಕ್ಕಿಕೊಂಡೇ ಬಚಾವಾಗ್ತಲೇ ಬಂದಿದೆ. ಒಂದು ವೇಳೆ ಪಾಕಿಸ್ತಾನ, ತುರ್ಕಿ, ಸೌದಿ ಅರೇಬಿಯಾ ಮೂರೂ ದೇಶಗಳು ಸೇರ್ಕೊಂಡು ಗಟ್ಟಿಯಾದಂತಹ ಡಿಫೆನ್ಸ್ ಪ್ಯಾಕ್ಟ್ ಮಾಡಿಕೊಂಡಿದ್ದೆ ಆದರೆ ಇಸ್ರೇಲ್ ಸಹಜವಾಗಿ ಅದನ್ನು ತನ್ನ ಥ್ರೆಟ್ ಅಂತಲೇ ಭಾವಿಸುತ್ತೆ. ಅದರ ವಿರುದ್ಧ ಎಂತಹ ಅಗ್ರೆಸಿವ್ ಸ್ಟೆಪ್ಗಳನ್ನು ಇಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಭಾರತದ ಪ್ರಧಾನಿಯವರ ಇಸ್ರೇಲ್ ಪ್ರವಾಸ ಇದೆಯಲ್ಲ, ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಪಾಕಿಸ್ತಾನ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಇದೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದೆ. ಇದರ ಆಚೆಗೂ ಕೂಡ ಭಾರತದ ಪ್ರಧಾನಿಯವರ ಇಸ್ರೇಲ್ ಪ್ರವಾಸದ ವೇಳೆ ಮಹತ್ವದ ಡೆವಲಪ್ಮೆಂಟ್ಗಳಾಗಿದ್ದಾವೆ. ನಾನು ಮುಂದಿನ ವಿಡಿಯೋದಲ್ಲಿ ಆ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.